ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತು ಬೆಳಗ್ಗೆನೇ ನಕ್ಷನ ಫುಲ್ ರೆಡಿ ಮಾಡಿಸ್ಕೊಂಡು ಎಲ್ಗೋ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾವಿವತ್ತು ಸ್ವಲ್ಪ ಹಾಸನ್ಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಿದ್ವಿ. ಅದಕ್ಕೇ ಬೆಳಗ್ಗೆನೇ ಸ್ವಲ್ಪ ಎಲ್ಲ ಕೆಲಸನ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಿದ್ವಿ ಬಸ್ಸಿಗೆ. ತುಂಬ ಹೊತ್ತಿಂದ ವೆಯ್ಟ್ ಮಾಡಿದ್ರು ಒಂದು ಬಸ್ಸೇ ಬರ್ತಿದ್ದಿಲ್ಲ. ಇವತ್ತು ಬೇರೆ ಹಾಸನ್ಗೆ ಸಿದ್ದರಾಮಯ್ಯ ಅವರೆಲ್ಲ ಬರ್ತಾರೆ ಅಂದ್ಬಿಟ್ಟು ಬಸ್ ಸ್ಟ್ರೈಕ್ ಅಂತ ಎಲ್ಲ ಹೇಳ್ತಿದ್ರು. ಆಮೇಲೆ ನೋಡಿದ್ರೆ ಆ ಥರ ಏನಿಲ್ಲ, ಬಸ್ಗಳೆಲ್ಲ ಇದ್ದಾವೆ, ಬಟ್ ತುಂಬ ರಶ್ ಇದೆ ಅಂತ ಹೇಳಿದ್ರು. ನಾನು ನಕ್ಷ ಮತ್ತು ನನ್ನ ಕಸಿನ್ ಹೋಗ್ತಿದ್ವಿ ಹಾಸನ್ಗೆ. ನಿಧಿ ಆ ಕಡೆಯಿಂದ ಊರಿಂದ ಬರ್ತಿದ್ದಾಳೆ ಹಾಸನ್ಗೆ, ಸೊ ಅಲ್ಲೇ ಮೀಟ್ ಮಾಡೋಣ ಅಂತೇಳಿ ಹೋಗ್ತಿದ್ದೀವಿ. ಸಿಕ್ಕಾಬಟ್ಟೆ ರಶ್ ಇತ್ತು, ಯಾರೂ ಸೀಟೇ ಬಿಟ್ಕೊಡ್ನಿಲ್ಲ. ಪಾಪ ಕಂಡಕ್ಟರೇ ಬಿಟ್ಕೊಟ್ರು ಸೀಟ್ನ. NR ಸರ್ಕಲಲ್ಲಿ ಇಳ್ಕೊಳ್ಳೋದು ಬೇಡ, ಅವಳು ಬಸ್ ಸ್ಟಾಪ್ಗೆ ಬಂದಿದ್ಲು ನಿಧಿನು. ಸೊ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಅಲ್ಲೇಯಿಂದ ಮತ್ತೆ ನಾವು ಹೋಗ್ಬೇಕಾಗಿರೋ ಪ್ಲೇಸಿಗೆ ಹೋಗೋಣ ಅಂತೇಳಿ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀವಿ. ನಕ್ಷ ಬೆಳಗ್ಗೆನೇ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ಕೋದಕ್ಕೂ ಫುಲ್ಲು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಬಸ್ಸಲ್ಲಿ. ನಿಧಿನೂ ಅಷ್ಟೇ ಬೆಳಗ್ಗೆನೇ ಬೇಗ ಹೊರಟ್ಲು ಊರಿಂದ ಹಾಸನ್ಗೆ, ಬಟ್ ಅವ್ಳಿಗೂ ಅಷ್ಟೇ ಬಸ್ಸೇ ಸಿಕ್ಕಿತ್ತಿಲ್ಲ. ಇಲ್ಲಿ ಕಾಂಗ್ರೆಸ್ ಅವ್ರದ್ದೇನೋ ಸಮಾವೇಶ ಇರೋದ್ರಿಂದ ಎಲ್ಲ ಕಡೆನೂ ಬಸ್ಗಳೇ ಇತ್ತಿಲ್ಲ. ನಾವು ಇವಾಗಷ್ಟೇ ಬಸ್ ಸ್ಟಾಪಿಗೆ ಬಂದ್ವಿ. ಅಲ್ಲಿಂದ ಸಿಟಿ ಬಸ್ಗೆ ಹೋಗೋಣ ಅಂದರೆ ಫಸ್ಟೇ ಅನೌನ್ಸ್ ಮಾಡ್ತಿದ್ರು ಸಿಟಿ ಬಸ್ಗಳೆಲ್ಲ ಇಲ್ಲ ಅಂತ. ಫಸ್ಟೇ ಈ ಥರ ಬಸ್ಗಳೆಲ್ಲ ಇಲ್ಲ ಅಂತ ಏನಾದರೂ ಗೊತ್ತಿದ್ದಿದ್ರೆ ಪಕ್ಕ ಇವತ್ತಿನ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇನ್ಯಾವತ್ತಾದರೂ ಇಟ್ಕೋತಿದ್ವಿ. ಬಟ್ ನಮಗೆ ಗೊತ್ತೇ ಇತ್ತಿಲ್ಲ, ಬಸ್ ಸ್ಟಾಪಿಗೆ ಬಂದ ಮೇಲೆ ಗೊತ್ತಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಬಸ್ ಸ್ಟ್ಯಾಂಡಿಗೆ ಬಂದಾಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಆಟೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ಎಷ್ಟು ಹೇಳ್ತಾರೆ ನೋಡಬೇಕು. ಇವಾಗಂತೂ ಬಸ್ ಇಲ್ದಿದ್ಕೋದಕ್ಕೂ 1 to double ರೇಟೇ ಹೇಳ್ಬೋದು. ಸೊ ಮಾತಾಡಿಕೊಂಡು ಹೋಗಬೇಕು. ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ನಾವಿವತ್ತು GRT ಜ್ಯುವೆಲರ್ಸಿಗೆ ಹೋಗಬೇಕು. ನನಗಂತೂ ತುಂಬ ದಿನದಿಂದ ಆಸೆ ಇತ್ತು ಶಾರ್ಟ್ ಮಾಂಗಲ್ಯ ಚೈನ್ ತೊಗೋಬೇಕು ಅಂತ. ಇವಾಗಂತೂ ಅದು ತುಂಬ ಫೇಮಸ್ ಆಗಿಬಿಟ್ಟಿದೆ, ಆಲ್ಮೋಸ್ಟ್ ಎಲ್ಲ ಹಾಕ್ತಾರೆ. ನನಗೂ ತುಂಬ ಆಸೆ ಆಗಿತ್ತು. ಸೊ ಇವತ್ತು ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ಮೊನ್ನೆ ನಿಧಿಗೆ ಇಯರಿಂಗ್ಸ್ ತೊಗೊಳಕ್ಕೆ ಹೋದಾಗ ನೋಡ್ಕೊಂಡು ಬಂದಿದ್ದೆ, ಎಷ್ಟು ಗ್ರಾಮ್ ಇದೆ, ಎಷ್ಟು ಅಮೌಂಟ್ ಆಗುತ್ತೆ ಅಂತೆಲ್ಲ ಕೇಳ್ಕೊಂಡು ಬಂದಿದ್ದೆ. ಸೊ ಇವತ್ತು ತೊಗೊಳ್ಳೋಣ ಅಂತ ಹೋಗ್ತಿದ್ವಿ. ಇವಾಗಷ್ಟೇ GRT ಜ್ಯುವೆಲರ್ಸ್ ಹತ್ರ ಇಳಿದ್ವಿ. ಕಳೆದ ಸರಿ ನಾನು ಬಂದಾಗ ವೀಡಿಯೋ ಮಾಡೋದಕ್ಕಾಗಿತ್ತಿಲ್ಲ, ನಾನು ಪರ್ಮಿಷನ್ನು ಕೇಳಿತ್ತಿಲ್ಲ ವೀಡಿಯೋ ಅಲೋ ಇದೆಯೋ ಏನೋ ಅಂತ. ಸೊ ಈ ಸರಿ ಪರ್ಮಿಷನ್ ಕೇಳಿ ವೀಡಿಯೋ ಅಲೋ ಇದ್ದರೆ ಫುಲ್ ಒಳಗಡೆ ಎಲ್ಲ ಕಂಪ್ಲೀಟ್ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಫಸ್ಟ್ ಹೋದ ತಕ್ಷಣವೇ ವೀಡಿಯೋ ಅಲೋ ಇದೆಯಾ ಅಂತ ಕೇಳಿದೆ, ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಕೇಳಿದೆ. ಹೌದು ಅಲೋ ಇದೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಹೋಗಿದ್ದು ಶಾರ್ಟ್ ಮಾಂಗಲ್ಯ ಚೈನ್ ನೋಡೋದಕ್ಕಲ್ವ, ಅದನ್ನೆಲ್ಲ ನೋಡಿದ್ವಿ. ಅದರಲ್ಲೇ ಒಂದು ಶಾರ್ಟ್ ಮಾಂಗಲ್ಯ ಚೈನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಲಾಸ್ಟಲ್ಲಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವುದನ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂತ. ಹಾಗೆ ಇಲ್ಲಿ ನಕ್ಷಂದು ಚೈನ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದನ್ನು ಕೊಟ್ಬಿಟ್ಟು ಬೇರೆ ಚೈನ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಸೊ ಆ ಚೈನ್ ಕೊಟ್ಬಿಟ್ಟು ನಕ್ಷಂಗೆ ಮತ್ತೆ ಚೈನೇ ತೊಗೊಳ್ಳೋದಾ ಅಥವಾ ರಿಂಗ್ ಏನಾದರೂ ತೊಗೊಳ್ಳೋದಾ ಅಂತ ನೋಡ್ತಾ ಇದ್ವಿ. ಹೇಗಿದ್ರೂ ಅವಳ ಹತ್ರ ಬ್ರಾಸ್ಲೈಟ್ ಇದೆಯಲ್ಲ, ಮತ್ತು ಬ್ಯಾಂಗಲ್ಸ್ ಎಲ್ಲ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಅವಳಿಗೆ ಮತ್ತೆ ಚೈನೇ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಫೈನಲ್ ಆಗಿ ನಾನು ಈ ಮಾಂಗಲ್ಯ ಚೈನನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಶಾರ್ಟ್ ಮಾಂಗಲ್ಯ ಚೈನು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮು ನಿಧಿಗೆ ಇಯರಿಂಗ್ಸ್ ತೊಗೊಳೋದಕ್ಕೆ ಇದೇ ಶಾಪ್ಗೆ ಬಂದಿದ್ದು. ಆವಾಗ ವೀಡಿಯೋ ಮಾಡೋದಕ್ಕೆ ಅಲೋ ಇದೆಯಾ ಏನು ಅಂತ ಕೇಳೋಕ್ಕಾಗಲಿಲ್ಲ, ಸೊ ವೀಡಿಯೋನೂ ಮಾಡಲಿಲ್ಲ ನಾನು. ಈ ಸರಿ ಬರಬೇಕಾದ್ರೇ ನಾನು ಹೇಳಿದ್ದೆ ವೀಡಿಯೋ ಮಾಡಲೇಬೇಕು ಅಂತ. ಸೊ ವೀಡಿಯೋ ಮಾಡ್ಬೋದಾ ಅಂದಿದ್ದಕ್ಕೆ ಹ್ಞೂ ಮಾಡ್ಬೋದು ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಕಸ್ಟಮರ್ಸ್ನ ಟ್ರೀಟ್ ಮಾಡ್ತಾರೆ ಮಾತ್ರ. ನಾವು ನಕ್ಷನ್ ಚೈನ್ ಬದಲಿಗೆ ಫಸ್ಟು ರಿಂಗ್ ತೊಗೊಳ್ಳೋದಾ ಇಲ್ಲಾಂದರೆ ಬ್ಯಾಂಗಲ್ಸ್ ತೊಗೊಳ್ಳೋದಾ ಅಂತ ತುಂಬ ಕಡೆ ಹೋಗ್ಬಿಟ್ಟು ತೋರಿಸಿದ್ವಿ. ಎಷ್ಟು ನೋಡಿದ್ರೂ ತುಂಬ ಕಾಮಾಗಿ ತೋರಿಸ್ತಾರೆ, ಒಂದು ಸ್ವಲ್ಪನೂ ಕೋಪ ಮಾಡ್ಕೊಳ್ದಲೆ. ನಮಗೆ ಅನ್ನಿಸ್ತಿತ್ತು ಅಯ್ಯೋ ಏನಾದರೂ ಕೋಪ ಮಾಡ್ಕೋತಾರೇನೋ ಅಂತ, ಒಂದು ಸ್ವಲ್ಪನೂ ಕೋಪ ಮಾಡ್ಕೋತಿದ್ದಿಲ್ಲ. ತುಂಬ ಪ್ರೀತಿಯಿಂದ ನಾವು ಕೇಳಿದ ಜ್ಯುವೆಲರಿ ಎಲ್ಲ ತೋರಿಸ್ತಿದ್ರು. ಹಾಗೆ ನಾವು ನೋಡ್ತಿದ್ದ ಜ್ಯುವೆಲರಿ ಜೊತೆಗೆ ಡೈಮಂಡಲ್ಲಿ ಹೊಸ ಕಲೆಕ್ಷನ್ ಬಂದಿದೆ ಅಂದ್ಬಿಟ್ಟು ಅವರೇ ತೋರಿಸ್ತಿದ್ರು. ಇಲ್ಲ ನಾವು ತೊಗೊಳೋದಿಲ್ಲ ಅಂತ ಹೇಳ್ತಿದ್ರು, ಇಲ್ಲ ಪರವಾಗಿಲ್ಲ ಹಾಗೆ ಒಂದು ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ರು. ಇದು ಹೊಸ ಕಲೆಕ್ಷನ್ ಅಂತೆ. ಡೈಮಂಡ್ ನೆಕ್ಲೆಸ್ಸು, ಇಯರಿಂಗ್ಸು, ಬ್ರಾಸ್ಲೈಟು ಪ್ರತಿಯೊಂದೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮಾತ್ರ. ನೆಕ್ಸ್ಟು ನಾವಿಲ್ಲಿ ನಕ್ಷನ್ ಚೈನ್ ಕೊಟ್ಬಿಟ್ಟು ಅವಳಿಗೆ ರಿಂಗ್ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಿದ್ವಿ. ಬಟ್ ರಿಂಗ್ನ ಅವಳು ಡೈಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಅವರು ಚಿಕ್ಕ ಮಕ್ಳಿಗೆ ರಿಂಗೆಲ್ಲ ಹಾಕಿದ್ರೆ ಕೈಯಿಂದ ಬಿದೋಗೋದೇ ಗೊತ್ತಾಗಲ್ಲ ಅಂದ್ಬಿಟ್ಟು ಬೇಡ ಅವಳಿಗೆ ಚೈನ್ ಕೊಟ್ಬಿಟ್ಟು ನೆಕ್ಸ್ಟ್ ಅವಳಿಗೆ ಚೈನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಿದ್ವಿ. ನಕ್ಷನ ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿತ್ತು, ಅದಕ್ಕೆ ನಕ್ಷನ ನಿಧಿಗೆ ಬಿಟ್ಬಿಟ್ಟಿದ್ವಿ. ಅವಳೇ ಆಟ ಆಡಿಸ್ಕೊಂಡು ತಿರ್ಗಾಡಿಸ್ಕೊಂಡಿದ್ಲು. ಹಾಗೆ ಇಡೀ ಶಾಪಲ್ಲಿ ಎಲ್ಲ ಹೇಳ್ತಿದ್ರು, ಇಷ್ಟು ಸೈಲೆಂಟಾಗಿರೋ ಮಗುನೇ ನೋಡಿಲ್ಲ, ನೀವು ಎಷ್ಟೊತ್ತಿಂದ ನೋಡ್ತಿದ್ದೀರಾ, ಬಟ್ ಆದ್ರೂ ಸ್ವಲ್ಪನೂ ರಗಳೆ ಮಾಡ್ತಿಲ್ಲ ಅಂತ. ಬಟ್ ಅದ್ರ ಕಷ್ಟ ನಮಗೆ ಗೊತ್ತಿಲ್ಲ, ನಿಧಿಗೆ ಗೊತ್ತು, ಯಾಕಂದರೆ ಅಷ್ಟು ಕಾಟ ಕೊಟ್ಟಿದ್ದಾಳೆ ನಿಧಿಗೆ. ನೋಡಿ ಫೈನಲಿ ನಕ್ಷನ್ ಚೈನು ಹಾಗೆ ನಂದು ಮಾಂಗಲ್ಯ ಚೈನ ಪ್ಯಾಕ್ ಮಾಡೋಕ್ಕೆ ಕೊಟ್ವಿ.
ಹಾಗೆ ಇಲ್ಲಿ ಫುಲ್ಲು ಫಸ್ಟ್ ಎಂಟ್ರಿ ಆದ ತಕ್ಷಣವೇ ಇಲ್ಲಿ ಒಂದು ದೊಡ್ಡದಾಗಿ ಗಣೇಶನದು ವಿಗ್ರಹ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಮಾತ್ರ. ಫಸ್ಟ್ನೇ ಸರಿ ವೀಡಿಯೋ ಮಾಡೋಕ್ಕಾಗಿತ್ತಿಲ್ವಲ್ಲ, ಸೊ ಅದಕ್ಕೋಸ್ಕರ ಫುಲ್ ವೀಡಿಯೋ ಮಾಡ್ತಿದ್ದೆ. ಇವರು ಯಾವುದೇ ಜ್ಯುವೆಲರಿ ತೊಗೊಂಡ್ರು ಆ ಥರ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿನೇ ಕೊಡೋದು. ನಿಧಿ ಇಯರಿಂಗ್ಸ್ನೂ ಅಷ್ಟೇ ಇದೇ ಥರ ಕೊಟ್ಟಿದ್ದರು. ಈಗ ಚೈನ್ನು ಅಷ್ಟೇ ಹೀಗೆ ಪೂಜೆ ಮಾಡಿ ಹೆಚ್ಚು ಹೆಚ್ಚು ಚಿನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅವರು ಹೇಳೋ ಥರ ಇದೇ ಥರ ಜಾಸ್ತಿ ಚಿನ್ನ ತೊಗೊಳಂಗಾಗಲಿ ಅಂತ ದೇವ್ರ ಹತ್ರ ನಾವು ಬೇಡ್ಕೊಂಡು ಕೊಟ್ಟಿದ್ದ ಜ್ಯುವೆಲರಿನ ಇಸ್ಕೊಂಡು ಬರ್ತಿದ್ದೀವಿ. ಇದ್ರದ್ದು ಬಿಲ್ ಎಷ್ಟಾಯಿತು ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೆಕ್ಸ್ಟ್ ನಾವೆಲ್ಲರೂ ಹೋಗಿದ್ದು ಡಾಮಿನೋಸ್ಗೆ. ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಫಸ್ಟು ಪಿಜ್ಜಾ ತಿಂದ್ಬಿಟ್ಟು ಆಮೇಲೆ ಜ್ಯುವೆಲರಿ ಶಾಪ್ಗೆ ಹೋಗೋಣ ಅಂತ. ಇನ್ನೂ ಟೈಮ್ ಆಗ್ತಿತ್ತು. ಫಸ್ಟ್ ಅದಕ್ಕೇ ಜ್ಯುವೆಲರಿ ಶಾಪ್ಗೆ ಹೋಗಿ ಆಮೇಲೆ ಪಿಜ್ಜಾ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿತ್ತು. ತುಂಬ ಟೈಮ್ ಮಾಡಿದ್ವಿ. ನಾವು ಏನಿಲ್ಲ ಅಂದ್ರೂ 4 ಅವರ್ ಹತ್ತತ್ರ ಇದ್ವಿ ಅನಿಸುತ್ತೆ GRT ಜ್ಯುವೆಲರ್ಸಲ್ಲಿ. ಅದಕ್ಕೆ ನಿಧಿ ಹೇಳ್ತಿದ್ಲು, 2 ಚೈನ್ ತೊಗೊಳೋದಕ್ಕೆ ಇಷ್ಟೊತ್ತು ಮಾಡಿದ್ರಲ್ಲ, ಏನಾದರೂ ಮದುವೆಗೆ ಏನಾದರೂ ಚಿನ್ನ ಎಲ್ಲ ತೊಗೋಬೇಕು ಅಂತ ಬರಬೇಕು ಅನ್ನೋದಾದರೆ 1 ವಾರ ಮುಂಚೆನೇ ನಿಮ್ಮನ್ನು ಕರ್ಕೊಬಂದು ಕೂರಿಸ್ಬೇಕು ಅನಿಸುತ್ತೆ ಅಂದ್ಬಿಟ್ಟು ನಗಾಡ್ತಾ ಇದ್ಲು. ಅವಳಿಗಂತೂ AC ಆಗದಿದ್ದಕ್ಕೋದಕ್ಕೂ ಸಾಕಾಗೋಯ್ತು. ಅದ್ರ ಜೊತೆಗೆ ನಕ್ಷನ್ ಬೇರೆ ಕೊಟ್ಬಿಟ್ಟಿದ್ವಲ್ಲ, ಅವಳ ಕಾಟನೂ ಸಹಿಸ್ಕೊಂಡು ಸಾಕಾಗೋಗಿದೆ ಅವಳಿಗೆ. ನಾವು ಕೊಟ್ಟಿರೋ ಕಾಟ ಕೇಳ್ತಿದ್ಲು. ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇತ್ತಿಲ್ಲ, ಆಯಾಮಾಗಿ ಮನೇಲಿ ಮಲಗಿರ್ತಿದ್ದೆ ಅಂತ ಹೇಳ್ತಿದ್ಲು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ತುಂಬ ಹೊತ್ತು ವೆಯ್ಟ್ ಮಾಡಿದ್ದಾದಮೇಲೆ ನಾವು ಆರ್ಡರ್ ಮಾಡಿದ ಪಿಜ್ಜಾ ಬಂತು. ನೋಡಿದ ತಕ್ಷಣ ಫುಲ್ಲು ಶಾಕ್ ಆಯಿತು, ಯಾಕಂದರೆ ಅಷ್ಟು ದೊಡ್ಡ ಪಿಜ್ಜಾ. ಇದಕ್ಕೂ ಮುಂಚೆ ಎಲ್ಲ ನಾವು ಆಲ್ಮೋಸ್ಟ್ 250 ಆ ಥರದ್ದು ಆರ್ಡ್ರ್ ಮಾಡ್ಕೋತಿದ್ವಿ. ಚಿಕ್ಕದು 1 ರೋಲು 2 ರೋಲ್ ಮಾಡ್ಕೋತಿದ್ವಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ದೊಡ್ಡ ಪಿಜ್ಜಾ ಆರ್ಡರ್ ಮಾಡಿದ್ದು. ಅದು ಯಾವಾಗಲೂ ಅನ್ಕೋತಿದ್ವಿ ಇಷ್ಟು ದೊಡ್ಡ ಪಿಜ್ಜಾ ಆರ್ಡ್ರ್ ಮಾಡಿ ತಿನ್ನಬೇಕು ಅಂತ. ಬಟ್ ಈ ಸರಿ ನನ್ನ ಕಸಿನ್ ಆರ್ಡ್ರ್ ಮಾಡಿದ್ಲು. ಹಾಗೆ ನಕ್ಷನ್ಗೆ ಅಂತ ಇಲ್ಲಿ ಚಾಕೋ ಲಾವಾ ಕೇಕ್ ಆರ್ಡರ್ ಮಾಡಿದ್ಲು. ಅದು ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ನಕ್ಷ ಸ್ವಲ್ಪನೇ ತಿಂದಿದ್ದು, ಅವಳಿಗೆ ಹಂಗೆ ಸ್ವಲ್ಪನೇ ತಿನ್ನಿಸ್ತಿದ್ದೆ. ಸ್ವೀಟ್ ಜಾಸ್ತಿ ಕೊಡೋದು ಬೇಡ ಅಂತ ಅವಳಿಗೆ ತಿನ್ನಿಸ್ಲಿಲ್ಲ. ಇಷ್ಟೊಂದು ದೊಡ್ಡ ಪಿಜ್ಜಾ ತಿಂತೀವ ಅಂತ ಅಂದ್ಕೊಂಡೇ ಅರ್ಧ ಪಿಜ್ಜಾ ಮುಗಿಸಾಕಿದ್ವಿ. ಆಗ್ತಿತ್ತಿಲ್ಲ, ಹೊಟ್ಟೆ ಫುಲ್ ಆಗೋಗಿತ್ತು. ಅಂತೂ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ತಿಂತಿದ್ವಿ. ಫೈನಲಿ ಲಾಸ್ಟಿಗೆ 3 ಪೀಸ್ ಬಿಟ್ಬಿಟ್ಟು ಫುಲ್ ಎಲ್ಲ ಖಾಲಿ ಮಾಡಿದ್ವಿ. ನಕ್ಷ ಬಿಟ್ಟಿದ್ದು ಚಾಕ್ಲೇಟ್ ಕೇಕ್ನೂ ಬಿಟ್ಟಿತ್ತಿಲ್ಲ. ಹಾಗೆ ಕೋಕೋ ಕೋಲಾ ಸ್ವಲ್ಪ ಮಿಕ್ಕಿಸ್ಕೊಂಡಿದ್ವಿ. ಲಾಸ್ಟಿಗೆ 3 ಪೀಸ್ ಬೇರೆ ಮಿಕ್ಕಿತ್ತಲ್ಲ, ಹಾಗೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಮನೆಗೆ ತೊಗೊಂಡೋಗೋಕೆ ಏನಾದರೂ ಒಂದು ಬಾಕ್ಸ್ ಏನಾದರೂ ಕೊಡ್ತಾರ ಅಂತ ಕೇಳೋಣ ಅಂತ ಹೋದರೆ ಇಲ್ಲ ಅಂದ್ಬಿಟ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಇನ್ನೇನು ಮಾಡೋದು, ನಮ್ಮ ಪ್ಲ್ಯಾನ್ ನಾವೇನಾದರೂ ಮಾಡೋಣ ಅಂದ್ಬಿಟ್ಟು ನಕ್ಷನ್ ಕೇಕಿನ ಬಾಕ್ಸ್ ಇತ್ತಲ್ಲ, ಅದಕ್ಕೇ ಆ 3 ಪೀಸನ ನಮ್ಮ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಮೈಂಡ್ ನಿಧಿ ಅವರು ಪ್ಯಾಕ್ ಮಾಡಿದ್ರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಪಿಜ್ಜಾ ಎಲ್ಲ ತಿನ್ಕೊಂಡು ಉಳಿದಿದ್ದು ನಾವು ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಡಾಮಿನೋಸಿಂದ ಹೊರಗಡೆ ಬರೋಷ್ಟೊತ್ತಿಗೆ 7:30 ಆಗಿತ್ತು, ಯಾಕಂದರೆ ಅಷ್ಟು ದೊಡ್ಡ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ತಿನ್ನೋಷ್ಟೊತ್ತಿಗೆ ಸಾಕಾಗೋಯ್ತು. ನಾವು ಆಚೆಗೆ ಬರ್ತಾ ಹಾಗೆ GRT ಜ್ಯುವೆಲರ್ಸಲ್ಲಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಬಸ್ ಸ್ಟಾಪ್ಗೆ ಆಟೋ ಮಾಡ್ಕೊಂಡು ಹೋಗ್ತಿದ್ವಿ. ಆಲ್ರೆಡಿ ಇವತ್ತು ಸಖತ್ತು ಟೈಮ್ ಆಗಿತ್ತು, ಸ್ವಲ್ಪ ಬಸ್ಗಳು ಬೇರೆ ಕಮ್ಮಿ ಅಂತ ಹೇಳ್ತಿದ್ರು. ನೋಡಬೇಕು ಬಸ್ ಇರುತ್ತೋ ಇಲ್ವೋ ಏನು ಅಂತ. ಆಲ್ರೆಡಿ ಇವಾಗ ಹೊಟ್ಟೆ ತುಂಬಿರೋದ್ರಿಂದ ಮನೆಗೆ ಹೋಗಿ ಅಡುಗೆ ಏನು ಮಾಡಲ್ಲ, ಇರೋದನ್ನೇ ಊಟ ಮಾಡ್ಕೊಂಡು ಮಲ್ಕೋತೀವಿ ಅಷ್ಟೇ. ನಕ್ಷಂಗೆ ಏನಾದರೂ ಬಿಸಿಯಾಗಿ ಸರಿನಾ ಏನಾದರೂ ಮಾಡಿಕೊಡ್ಬೇಕು. ಅವಳಿಗೆ ಬರ್ತಾನೆ ಸ್ವಲ್ಪ ಬಿಸ್ಕೆಟು ಬಾಳೆಹಣ್ಣು ಎಲ್ಲನೂ ಇಟ್ಕೊಂಡು ಬಂದಿದ್ದೆ. ಸೊ ಅವಳು ಹತ್ತಾಗೆಲ್ಲ ಕೊಟ್ಟರೆ ಸಾಕು, ಸುಮ್ಮನೆ ಆಗಿದ್ಲು. ನಿಧಿ ಇಯರಿಂಗ್ಸಿಗೆ ಅಮೌಂಟ್ ಎಷ್ಟಾಯಿತು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ, ನಿಮಗೆ ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ, ಬಟ್ ಹೇಳೋದು ಮರ್ತೇ ಹೋಗಿತ್ತು ನನಗೆ. ಇವಾಗ ಜ್ಯುವೆಲರಿ ಶಾಪಿಗೆ ಬಂದಾಗ ನೆನಪಾಗಿತ್ತು ನಿಧಿದು ಜ್ಯುವೆಲರಿಗೆ ಎಷ್ಟಾಯಿತು ಅಂತ ಹೇಳಿಲ್ಲ ಅಂತ. ನಿಧಿದು ಇಯರಿಂಗ್ಸಿಗೆ 17,000 ರೂಪಾಯಿ ಆಯಿತು. GST ಮೇಕಿಂಗ್ ಚಾರ್ಜಸ್ಸು ಎಲ್ಲ ಸೇರಿ 17,000 ರೂಪಾಯಿ ಆಯಿತು. ಅವಳಿಗೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಯರಿಂಗ್ಸು. ಹಾಗೆ ನಾವು ಇವಾಗ ತೊಗೊಬಂದಿರೋ ನನ್ನ ಶಾರ್ಟ್ ಚೈನಿಗೆ 1,05,432 ರೂಪಾಯಿ ಆಗುತ್ತೆ. ಮತ್ತು ನಕ್ಷನ್ ಚೈನಿಗೆ ಅವಳು ಚೈನ್ ಕೊಟ್ಟು ತೊಗೊಂಡಿರೋದ್ರಿಂದ ಮತ್ತು ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜಸ್ಸು GST ಎಲ್ಲ ಬೀಳುತ್ತೆ. ಮತ್ತು ಅವಳದು ಇನ್ನೂ ಅರ್ಧ ಗ್ರಾಮ್ ಜಾಸ್ತಿ ಇದೆ ಇವಾಗಿನ ಚೈನು. ಸೊ ಅವಳ ಚೈನಿಗೆ 58,755 ರೂಪಾಯಿ ಆಗುತ್ತೆ. ಇವಾಗಷ್ಟೇ ಬಸ್ ಸ್ಟಾಪಿಗೆ ಬಂದ್ವಿ. ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಇವತ್ತು ಕಾಂಗ್ರೆಸ್ ಅವ್ರದ್ದು ಸಮಾವೇಶ ಇರೋದ್ರಿಂದ ಬಸ್ಗಳೇ ಇತ್ತಿಲ್ಲ. ಫುಲ್ಲು ಬಸ್ಗಳೆಲ್ಲ ಸಿಕ್ಕಾಬಟ್ಟೆ ರಶ್ ಇತ್ತು.
ಸೊ ಬೇರೆ ಕಡೆ ಹೋಗೋ ಬಸ್ಗಳನ್ನೆಲ್ಲ ಬಿಟ್ಟಿದ್ರು, ಬೆಂಗಳೂರು ಸೈಡು ಮೈಸೂರಿಗೆ ಹೋಗೋ ಬಸ್ಗಳನ್ನೆಲ್ಲ ಚಿಕ್ಕಮಂಗ್ಳೂರು ರೂಟಿಗೆಲ್ಲ ಬಿಟ್ಟಿದ್ರು. ಈ ಥರ ನುಗ್ತಿದ್ರು, ಮಕ್ಳು ಎತ್ಕೊಂಡಿದ್ದಾರೆ ಅಂತಲೂ ನೋಡ್ತಿದ್ದಿಲ್ಲ, ಫುಲ್ಲು ನೂಗ್ತಿದ್ರು. ಏನೂ ಮಾಡೋಂಗಿಲ್ಲ, ತುಂಬ ಟೈಮ್ ಆಗಿತ್ತು. ಸ್ವಲ್ಪ ಫ್ರೀ ಇರೋ ಬಸ್ಗೆ ಹತ್ಕೊಂಡ್ವಿ ನಾವು. ಫೈನಲಿ ಸೀಟ್ ಸಿಕ್ತು ನಮಗೆ. ಇನ್ನೇನು ಮನೆಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.